ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ SSLC ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್. ಹೊಸದಾಗಿ ಬದಲಾವಣೆ ಬಂದುಬಿಟ್ಟು ಮಾಡಿದ್ದಾರೆ, ಅದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ಈ ವರ್ಷದ ಬದಲಾವಣೆ ವಿದ್ಯಾರ್ಥಿಗಳಿಗೆ ಈ ಮುಂಚೆ ಬಂದ್ಬಿಟ್ಟು ನೀವು ದ್ವಾರ ಅಂದರೆ ಬಾಗಿಲ ಕಡೆ ನೀವು ಮುಖ ಮಾಡ್ಕೊಂಡು ಪರೀಕ್ಷೆ ಬರೀತಾ ಇದ್ರೆ, ಈಗ ಉಲ್ಟಾವಾಗಿ ತಿರುಗಿ ಪರೀಕ್ಷೆ ಬರಬೇಕಾಗುತ್ತೆ. ನಿಮ್ಮ ಮುಖ ಉಲ್ಟಾಗಿ ತಿರ್ಕೊಂಡು ನೀವು ಪರೀಕ್ಷೆ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೀವು ಎಂಟ್ರಿ ಕೊಡ್ತೀರಾ ಎಕ್ಸಾಮ್ಗೆ, ಫ್ರಂಟ್ ಡೋರ್ ಹತ್ರ ನೀವು ಆ ಕಡೆ ಮುಖ ಮಾಡಿ ನೀವು ಪರೀಕ್ಷೆಯನ್ನು ಕೂಡ ಬರಿತಾ ಇದ್ರೆ, ಈಗ ಉಲ್ಟಾ ಆಗಿರ್ತದೆ. ನಿಮ್ಮ ಮುಖ ಬೋರ್ಡ್ ಕಾಣ್ತಾ ಇರುತ್ತೆ ಮುಂಚೆ, ಈಗ ಉಲ್ಟಾ ಆಗಿರುತ್ತೆ. ನೀವು ಉಲ್ಟಾ ಎಕ್ಸಾಮ್ ಬರೀತಾರೆ, ನಿಮ್ಮ ಮುಖ ಬಂದ್ಬಿಟ್ಟು ಈ ಹಿಂದ್ಗಡೆ ಗೋಡೆ ಕಾಣುತ್ತೆ. ಜಸ್ಟ್ ಇಮ್ಯಾಜಿನ್, ನೀವು ಹೇಗೆ ಸ್ಟ್ರೈಟಾಗಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರಿ, ಸ್ಟ್ರೈಟಾಗಿ ಕೂತ್ಕೊಂಡು ಎಕ್ಸಾಮ್ ಬರೀತಿದ್ರಿ, ಅದು ಸೀರಿಯಸ್ಲಿ ಉಲ್ಟಾ ಆಗುತ್ತೆ. ಈ ರೀತಿ ಉಲ್ಟಾ ಕೂತ್ಕೊಂಡು ನೀವು ಪರೀಕ್ಷೆಯನ್ನು ಕೂಡ ಬರೀಬೇಕಾಗುತ್ತೆ. ಸಿಂಪಲ್ ಇಷ್ಟೇ ವ್ಯವಸ್ಥೆ. ದ್ವಾರದ ಕಡೆ ಮುಖ ಮಾಡುವುದು ನಿರ್ಬಂಧ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ದ್ವಾರಕ್ಕೆ ವಿರುದ್ಧವಾಗಿ ಕೋರಬೇಕಾಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮಾರ್ಚ್ 25ರಿಂದ SSLC ಪರೀಕ್ಷೆ ಕೂಡ ಆಗುತ್ತೆ. ಅದರಲ್ಲಿ ದ್ವಾರಕ್ಕೆ ವಿರುದ್ಧವಾಗಿ ಮುಖ ಮಾಡಿ ಕುಳಿತು ಪರೀಕ್ಷೆ ಬರೆಯುವಂತೆ ಬೋರ್ಡ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈಗ ಮಾಡಿದರೆ ಅಕ್ರಮ ಎಸಗಿದರೆ ದ್ವಾರದಲ್ಲೇ ಕಾಣುತ್ತದೆ, ಅದರಿಂದ ಈ ಕ್ರಮ ಜರುಗಿಸಲಾಗಿದೆ. ಈಗ ಕಾಪಿ ಹೊಡೆದ್ರೆ ನಿಮಗೆ ದ್ವಾರದಲ್ಲಿ ಅಂದರೆ ಬಾಗಿಲಲ್ಲೇ ಕಾಣುತ್ತೆ, ನೀವು ಹಿಂದ್ಗಡೆ ನಿಂತ್ಕೊಂಡಿದ್ರು ಕೂಡ ಕಾಣುತ್ತೆ. ಇದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ, ಬಟ್ ಇದು ಸುಲಭ ಮಾರ್ಗವಾಗಿ ಕಾಪಿ ಹೊಡೆದ್ರೆ ಕಂಡುಹಿಡಿಬೋದು. ಶಿಸ್ತಿನ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಹೇಳಿದರೆ, SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಪರೀಕ್ಷಾ ಸಿಬ್ಬಂದಿ ವರ್ಗದವರು ಮಾರ್ಗಸೂಚಿ ಪ್ರಕಟ ಮಾಡಿದ್ದಾರೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ತರಗತಿ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ದ್ವಾರದ ಕಡೆಗೆ, ಬೋರ್ಡ್ ಕಡೆಗೆ ಅಥವಾ ಡೋರ್ ಕಡೆಗೆ ಮುಖ ಮಾಡಿ ಕುಳಿತುಕೊಳ್ಳೋದು ಸಾಮಾನ್ಯ. ಅಲ್ಲಿ ಕಾಪಿ ಹೊಡೆಯೋ ತಪ್ಪಿಸ್ಕೋಸ್ಕರ ವಿದ್ಯಾರ್ಥಿಗಳನ್ನು ದ್ವಾರಕ್ಕೆ ವಿರುದ್ಧವಾಗಿ ಅಂದರೆ ಮುಖ ಮಾಡಿ ಕುಳಿತುಕೊಳ್ಳುವಂತೆ ಆಸನ ವ್ಯವಸ್ಥೆ ಮಾಡಬೇಕು. ಉಲ್ಟಾ ಸೇಮ್ ನೀವು ಹೇಗೆ ಸ್ಟ್ರೈಟಾಗಿ ಬರ್ತಾ ಇದ್ರೆ ಅದ್ರ ಉಲ್ಟಾ ಆಗಿ ನೀವು ಕೂತ್ಕೋಬೇಕಾಗುತ್ತೆ. ಅದನ್ನು ವ್ಯವಸ್ಥೆ ಕೂಡ ಮಾಡ್ತಾರೆ. ಯಾವುದೇ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಬಯಲಿನಲ್ಲಿ ಕುಳಿತು ಪರೀಕ್ಷೆ ಬರೆದಂತೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದರೆ ಆಯಾ ಜಿಲ್ಲಾ ಉಪನಿರ್ದೇಶಕರು ಕ್ರಮ ವಹಿಸಬೇಕು. ಯಾವ ವಿದ್ಯಾರ್ಥಿಗಳು ಈ ರೀತಿ ದ್ವಾರದ ಕಡೆ ಮುಖ ಮಾಡಿಕೊಂಡು ಬಾಗಿಲ ಕಡೆ ಮುಖ ಮಾಡಿಕೊಂಡು ಪರೀಕ್ಷೆಯನ್ನು ಕೂಡ ಬರೀಬೋದು. ಉಳಿದಂತೆ ಪರೀಕ್ಷೆಯ ಪಾವಿತ್ರ್ಯತೆ ಕಾಪಾಡಲು ಆಯಾ ಜಿಲ್ಲಾ ಉಪನಿರ್ದೇಶಕರು ಜವಾಬ್ದಾರಿ ಮಾರ್ಗಾಧಿಕಾರಿಗಳಿಂದ ಪ್ರಶ್ನೆ ಪತ್ರಿಕೆ ಸ್ವೀಕರಿಸಿ ಅದನ್ನು ತೆಗೆದುಕೊಂಡು CCTV ಇರ್ಬೋದು, ಪ್ರಶ್ನೆ ಪತ್ರಿಕೆ ಇರ್ಬೋದು, ಅದನ್ನೆಲ್ಲ ಕಡ್ಡಾಯವಾಗಿ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತೇಳಿ ಜಿಲ್ಲಾ ಉಪನಿರ್ದೇಶಕರು DDPO ಅಂತ ಕರೀತಾರಲ್ಲ, ಜಿಲ್ಲಾ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಅವರಿಗೆ ಕಡ್ಡಾಯ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ SSLC ಪರೀಕ್ಷೆ ಈ ಬಾರಿ ಸ್ಟ್ರಿಕ್ಟ್ ಇರ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ನೀಟಾಗಿ ಓದ್ಕೊಂಡು ಹೋಗಿ ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ. ಥ್ಯಾಂಕ್ ಯು.